ಇಂದಿಗೆ ಬಂದು ನಮ್ಮ ತಿರುಪೂರಿಗೆ ಸೇರಿದ ಈ ಒಂದು ನಿನ್ನೆ ತುಂಬ ಸರಪಾಗಿ ನೀವೆಲ್ಲ ಕುಂಭಾಭಿಷೇಕ ಮಾಡಿದ್ರಿಂದ ನನಗೆ ಬಂದು ಇಲ್ಲಿರೋಂಥ ದೊಡ್ಡವರು ಬಂದು ಪತ್ರಿಕೆ ಕೊಡೋ ಟೈಮಲ್ಲೇ ಹೇಳಿದ ತುಂಬ ಕಷ್ಟವಾಗಿದೆ ನಮ್ಮ ರವಿ ವೀರಭದ್ರ ಹೇಳೋ ಟೈಮಲ್ಲೇ ಅಂದಿಗೆ ನಿನ್ನೆ ಬರೋ ಕಷ್ಟವಾಗಿರೋದು ಅಂತ ಹೇಳಿದೆ. ಪರವಾಗಿಲ್ಲ ಸಮಯ, ನೀವು ಮಂಗಳವಾರ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು. ಮಂಗಳವಾರ ಎಷ್ಟಾಗಿ ಬರೋಂದ್ರೆ ನೀವು 10 ಗಂಟೆ ಬಂದ್ರೆ ನಾವು ಅರ್ಧ ಗಂಟೆಯಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ನಾನು ಕೂಡ ನೆನೆಸಿದೆ 10 ಗಂಟೆ 8 ಗಂಟೆಗೆ ಅಣ್ಣನ ಮನೇಲಿ ರೆಡಿಯಾಗಿ ಕೂತೆ, ಇನ್ನ ಟೈಮ್ ಆಯ್ತು ಅಂತ ಹೇಳಿ ಬಂದರು. ಕಳಿಸಿಲ್ಲ 10 ಗಂಟೆಗೆ ಬಂದು ಇಲ್ಲಿ ನೋಡಿ ಬ್ರಹ್ಮಾಂಡವಾಗಿದೆಲ್ಲ. ಇಷ್ಟು ಸಣ್ಣ ಊರಲ್ಲಿ ಇಷ್ಟು ದೊಡ್ಡದಾಗಿ ಗುಡಿ ಕಟ್ಟಿ ಈ ಒಂದು ಕುಂಭಾಭಿಷೇಕ ಮಾಡಿ ಇಂದಿಗೆ ನೀವೆಲ್ಲ ದೊಡ್ಡ ಹಬ್ಬ ಮಾಡ್ತೀರಿ ಅಂತ ನೀವೆಲ್ಲ ಕೊಟ್ಟು ಮಡಗಿರ್ಬೇಕಲ್ಲ. ನಾ ಕೂಡ ಕೇಳಿದೆ ಎಷ್ಟು ಒಕ್ಕಲಿದಾವೆ ಈ ಗ್ರಾಮಲ್ಲಿ ಅಂತ ಕೇಳಿದ್ರೆ 5 ಒಕ್ಕಲಿದಾವ ಅಂತೇಳಿ 10 ಒಕ್ಕಲ ಸುರೇಶ್ ಅವರೆಲ್ಲ 5-10 ಒಕ್ಕಲಿದಾವ ಅಂತ. ಅப்புறம் ನಾನು ಸಾಧಾರಣವಾಗಿರೋದಂತ ನೆನೆಸೆ. ಅப்புறம் ಸುರೇಶ್ ಹೇಳಿದ್ರು, ಇಲ್ಲ ಸ್ವಾಮಿ ನೀವು 30 ವರ್ಷ ಮುಂಚೆ ನೀವು ಇಲ್ಲಿ ಬಂದ್ರಿ ಅಂತ. ಅವಾಗ ಜ್ಞಾಪಕ ಬಂತು ನನಗೆ. ಟಿ.ಎನ್. ಪಳ್ಳಿ ಸ್ವಾಮಿ ಅப்புறம் ನಮ್ಮ ನಂಜಪ್ಪ ಶೆಟ್ಟಿಯಾರೆಲ್ಲ ನನ್ನ ಇಲ್ಲಿ ಪೂಂಗಿರ್ ಬರೋ ಟೈಮಲ್ಲಿ ನೋಡಿದ್ದು ತುಂಬ ವರ್ಷ ಆಯ್ತು. ಆಗಲ್ಲ ಬಂದು ತುಂಬಾ ಊರು ತುಂಬಾ ಚಿಕ್ಕದಾಗಿತ್ತಲ್ಲ, ಇಷ್ಟು ಬ್ರಹ್ಮಾಂಡವಾಗಿ ಊರು ಕಾಣೋಣ ಆ ಕಾಲದಲ್ಲಿ ಊನ್ಕೊಟ್ಟು ಅಂತ ಮಾರಿ ಒಂದು ನೋಡೋ ಟೈಮಲ್ಲಿ ಹಿಂದಿಗೆ ಗುಡಿ ಕಟ್ಟಿರಂದ್ರೆ ಗುಡಿ ನೋಡಿದ್ರೆ ಉண்மைಯಾಗ ನಮ್ದು ದೇವಾಂಗರ ಗುಡಿಯ ಅಂತ ನನಗೆ ಯೋಚನೆ ಬಂತಲ್ಲ. ಇಷ್ಟು ಬ್ರಹ್ಮಾಂಡವಾಗಿ ಅದು ಒಂದು ಎಲ್ಲ ಪಕ್ಕ ನಾವು ಸಂಗಲ್ತ ಕಟ್ಟ ನೋಡಿದ್ವಲ್ಲ. ಉಳ್ಳರ ಬಂದು ಆ ಗರ್ಭಗೃಹ ಬಂದು ಕಟ್ಟ ನೋಡ್ಲಿ ಕರಂಗಲ್ಲಿ ತುಂಬಾ ಸರ್ಪಾಂಗಿ ತುಂಬಾ ಚೆನ್ನಾಗಿ ಮಾಡ್ತಿರ್ಲಿಲ್ಲ. ನಮ್ಮ ಮುತ್ತಣ್ಣ ಹೇಳಿರಲ್ಲ ನೋಡಿ ಗುಡಿ ಕಟ್ಟಲ್ಲಿ ಬಂದು ಅಮ್ಮ ಬಂದು ಹೇಗೆ ರಾಜರಾಜೇಶ್ವರಿಯಾಗಿ ಹೆಂಗೆ ಕೂತಿದ್ದಾಳೆ ಅದೇ ಮಾದರಿ ಒಂದು ಕುಂತಿರೋ ಒಂದು ಅಲಂಕಾರಗಳು ನೋಡಲ್ಲಿ ಅದೆಲ್ಲ ವಾಡಿಕೆಯಲ್ಲಿ ಬಂದು ನಾವು ಹುಟ್ಟುತ್ತೀವಿ ಸಾಯ್ತೀವಿ. ಹುಟ್ಟಿ ಬರ್ಬೇಕಾದ್ರೆ ಏದಾದ್ರು ಕೊಂಬರ್ತೀವಿ ಅಂದ್ರೆ ಎದನ್ನೂ ಕೊಂಬರ್ಲಾರು. ಕಡಿಸಿಲಿ ಹೋಗೋ ಟೈಮ್ಲಿ ಏದಾದ್ರು ಕೊಂಡು ಹೋಗ್ತೀವಿ ಅಂದ್ರೆ ನಾವು ಹಾಕಿರೋ ಕೈಲಿ ಹಾಕಿರೋ ಮೋದ್ರ ಕೂಡ ನಮ್ ಕೂಡ ಬರ್ಲಾರ್ದಿಲ್ಲ. ಅಂತ ಸಮಯದಲ್ಲಿ ನಾವೇನ್ ಧರ್ಮ ಕಾರ್ಯ ಮಾಡ್ತೀವಿ, ಏನು ಪುಣ್ಯ ಕಾರ್ಯ ಮಾಡ್ತೀವಿ ಅದು ತಾ ನಮ್ಮ ಭಾಗ್ಯ ಒಳಕೆಯಲ್ಲಿ ಬರೋದು ಅಂತ ಹೇಳ್ತೀವಿ. ಅದು ಹೋಗಿ ಹಿಂದಿಗೆ ಹೇಳಿರಲ್ಲ ಇದು ದೊಡ್ಡ ಬಾಕ್ತಾರ ಸ್ವಾಮಿ ಅಂತ ಹೇಳಿರಲ್ಲ. ಅದು ಇಷ್ಟು ಸೆರಪಾಗಿ ಮಾಡೋ ಕುಂಭಾಭಿಷೇಕ ನಿನ್ನೆ ತುಂಬಾ ಯಾಗಸಾಲಿ ನೋಡಿದ್ರೆ ಕೇಳ್ತಲ್ಲ. ನಮ್ಮ ಸಣ್ಮುಖ ಶಾಸ್ತ್ರ ಹೇಳಿ ಸ್ವಾಮಿ ಯಾಗಸಾಲಿಗೆ ಬನ್ನಿ ಅಂದ್ರೆ ಇಲ್ಲಿಂದನೇ ಸಿಕ್ಕೋಗೋದಲ್ಲ. ಎಷ್ಟು ಬ್ರಹ್ಮಾಂಡವಾಗಿ ಯಾಗಶಾಲೆ ಮಾಡಿದ್ದಾರೆ, ಗುಡಿ ಕಟ್ಟಿದ್ದಾರೆ. ಒಂದು ಅನ್ನ ಬಂದು ಬೇಕಾದ್ರೆ ಅನ್ನ ಪೂರ್ತಿ ಕೈ ನೋಡ್ಬೇಕಾಗಿಲ್ಲ, ಒಂದು ಅಗಳ ಎತ್ತಿರ ಸಾಕು ಅನ್ನ ಬೆಂದಿದೆ ಇಲ್ಲ ಅಂತ ಸಿಕ್ಕೋಗೋದಲ್ಲ. ಕರೆಕ್ಟಾ? ಸಿಕ್ಕದ? ಅದೇ ಮಾದ್ರೆ ಗುಡಿ ಒಳಗೆ ನೋಡಿ ಅರ್ಬ ಗಡಿಯಲ್ಲಿ ನೋಡ್ತಿಲ್ಲ ತುಂಬಾ ಬ್ರಹ್ಮಾಂಡವಾಯಿತು. ನೀವು ಹೊರವೈರ್ ಮಾಡೋ ಟೈಮಲ್ಲಿ ಆ ವಿನಾಯಕ ಅಮ್ಮನ ಸೌಡೇಶ್ವರಿಗೆ ಹೋಗಿಟ್ಟು ಬರೋ ಟೈಮಲ್ಲಿ ನಾ ಕೂಡ ಕುದುರೆ ಇಲ್ಲ ಕೊಂಬಂತಾರೆ ಇವರೆಲ್ಲ ಅಷ್ಟು ದೂರ ಅಂತ ನಾ ಕೇಳಿದೆ. ಸ್ವಾಮಿ ಇಲ್ಲಿ 10 ನಿಮಿಷ ಅಂತ 1 ಗಂಟೆ ಮೆರವಣಿಗೆ ಮಾಡಿದ್ರಿ ನೀವೆಲ್ಲ. ಊರೋಡ ಮಾಡಿದ್ದೆ 1 ಗಂಟೆ. ತುಂಬಾ ಅಟ್ಟವಾಸವಾಗಿ ಚೆನ್ನಾಗಿ ಮಾಡಿದ್ರಲ್ಲ. ಅದು ಹಾಗೆ ಹೂವು ಹಾಕೋದು ಒಂದು ಪಕ್ಕ ಇದ್ರೆ ಇದು ಈ ಒಂದು ಆರ್ಟಿಫಿಷಿಯಲ್ ಹೂವು ಇದಲ್ಲ ಅದು ತುಂಬಾ ಚೆನ್ನಾಗಿ ಮಾಡಿಸಿರಲಿಲ್ಲ. ಇಂಥ ಮಾರಿ ಮಾಡಿಸಿದ ನಾವು ತುಂಬಾ ದಿನ ಆಗಿ ನೋಡಿದಿಲ್ಲ. ಇಷ್ಟು ಚಿಕ್ಕ ಆಗಿರೋಂಥ ಗ್ರಾಮದಲ್ಲಿ ನಾವು ಏನಾದ್ರು ಮಾಡಿಸ್ಬೇಕಾದ್ರೆ ಮನಸಾರೆ ನಾವು ಗೈಬೇಕಂತ ಹೇಳ್ತೀವಿ. ಆ ಭಕ್ತಿ ಹೆಂಗಿರ್ಬೇಕಂದ್ರೆ ನಮಗೆ ಆಸೆ ಇಟ್ಟು ಭಕ್ತಿ ಇರಕೂಡದಲ್ಲ. ಇದ್ದ ಮಾದ್ರೆ ಮಾಡಿರ್ತಾ ನನಗೆ 10 ರೂಪಾಯಿ ಕೊಟ್ರೆ ದೇವ್ರ ನನಗೆ 100 ರೂಪಾಯಿ ಕೊಡ್ತಾರ ಅಂತ ವ್ಯವಹಾರವಾಗಿ ಭಕ್ತಿ ಇರಕೂಡದಲ್ಲ. ಭಕ್ತಿ ಹೆಂಗಿರ್ಬೇಕಂದ್ರೆ ನಾರದ ಭಕ್ತಿ ಸೂತ್ರ ಹೇಳ್ತಾರೆ, ಯಾಂತ್ರ ಹೇಳ್ತಾರೆ ಅಂತ ಹೇಳಿದ್ರೆ ನಾವೊಂದು ದಾರ ನೋಡ್ತೀವಿ, ನೂಲು ಸಿಕ್ಕದಲ್ಲ, ನೂಲು ಮೇಲಿಂದ ಎಷ್ಟು ದಪ್ಪ ಆಗಿದೋ ಕೆಳಗೆ ಅಷ್ಟೇ ದಪ್ಪ ಆಗಿರೋದಿಲ್ಲ. ನೀವು ನೋಡಿರ್ಬೋದಲ್ಲ. ಆ ನಾರದ ಭಕ್ತ ಸೂತ್ರದಲ್ಲಿ ಯಾಂತ್ರ ಹೇಳ್ತಾರೆ ಅಂದ್ರೆ ನಮ್ಮ ಭಗವಾನಿಗೋ ಮನುಷ್ಯನಿಗೋ ಒಂದು ಅಂತರ ಇದೆ. ಭಗವಾನಿಗೋ ಮನುಷ್ಯನಿಗೋ ಒಂದು ಅಂತರ ಇದೆ. ಯಾಂತ್ರ ಅಂತರ ಇದೆ ಅಂತ ನಾವು ಕೇಳಿದ್ರೆ ಭಗವಂತ ಕಣ್ಣು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹೌದಾ? ಭಗವಂತನ ಬಂದು ನಿನಗೆಲ್ಲ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆ ಮನಸ್ಸು ಹೆಂಗಿದೆ ಅಂದ್ರೆ ನೀರ್ ಮಾರಿದೆ ಅಂತ. ನೀರ್ ಮೇಲಿಂದ ಕೆಳಗೆ ಬಿಟ್ರೆ ಹೆಂಗಿರೋದು? ನೀರ್ ನೀಳಾಗಿ ಬರ್ಲಾರ್ದು, ದಾರ ಮಾರಿ ಬರ್ಲಾರ್ದು, ನೀರು ಸುರುಳಿ ಆಗಿದ್ದ ಕೆಳಗೆ ಬರೋದು. ಹೌದಾ? ಅಂದ ಮಾದ್ರೆ ನಮಗೆ ಭಗವಂತ ಏನ್ ಮಾಡಿದಾನೆ, ಮನಸ್ಸು ಕೊಟ್ಟಿದ್ದಾನೆ. ಮನಸ್ಸು ಹೆಂಗಿದ್ರೆ ಕೊಂಚ ಇಲ್ಲಿ ಕೂತಿರ್ತೀವಿ, ಇನ್ನ ನಮ್ದು ಯೋಚನೆ ಎಲ್ಲೆಲ್ಲೋ ಒಯ್ದಿರೋದಲ್ಲ ಅಲ್ವಾ? 10 ನಿಮಿಷ ಕುಂತ ಇಡೋದಲ್ಲಿ ಇರೋದು. ಅದಕ್ಕೆ ಮನಸ್ಸು ಹೆಂಗಿದೆ, ಮನಸ್ಸು ಕೊಟ್ಟಿದ್ದಾನೆ ಅಂದ್ರೆ ನಾರದ ಭಕ್ತಿ ಹೇಳ್ತಾನೆ ಸೂತ್ರದಲ್ಲಿ, ಭಕ್ತಿ ಸೂತ್ರದಲ್ಲಿ ಮನಸ್ಸಿಗೆ ಭಗವಂತ ಕೊಟ್ಟಂತ ಶರೀರಲಿ ಮನಸ್ಸು ಹೇಗಿದೆ ಅಂದ್ರೆ ಕೊರಂಗು ಮಾರಿದ್ರೆ ಅಂತ ಹೇಳ್ತಾರೆ.
ಕೊರಂಗು ಒಂದು ಎಡದಲ್ಲಿ ಏನು ಮಾಡುದು ಇರೋದ ಇರ್ಲೇ ಇಲ್ಲ ಅದು ಅಂತ ಮಾತ್ರ ಮನಸ್ಸು ಕೊಟ್ಟಿದ್ದಾನೆ. ಆ ಮನಸ್ಸು ಪರಿಪಕ್ವ ಮಾಡಬೇಕಾದ್ರೆ, ಮನಸ್ಸು ಬಂದು ಪರಿಪಕ್ವವಾಗಿ ಇರಬೇಕಾದ್ರೆ ದೇವಸ್ಥಾನ ಬೇಕು, ಗುಡಿ ಬೇಕು, ಅಮ್ಮನ ಒಂದು ಸನ್ನಿಧಿಲಿ ಬಂದು ಏಕೋಭಾವನೆಯಿಂದ ನಾವು ಭಕ್ತಿ ಮಾಡಿರ್ತಾ ಆ ಭಕ್ತಿ ಹೆಂಗಿರ್ಬೇಕಂದ್ರೆ ದಾರ ಹೆಂಗಿದೆಯೋ ಅದೇ ಮಾದ್ರೆ ನಾವು ನೈ ಬಿಡ್ತೀವಿ. ಓಮ್ ಎಲ್ಲ ಹಾಕ್ಬೇಕಾದ್ರೆ ನೈ ಹಾಕ್ತಿವಿ. ಆ ನೈ ಹೆಂಗಿದೆ ಮೇಲಿಂದ ಬಿಟ್ರೆ ಹೆಂಗಿರೋದು ದಾರ ಮಾರಿ ಇರೋದಲ್ಲ, ಅದು ನೀರು ಮಾರಿ ಸೊರಳಿಸಲಿ ಬರ್ಲಾರ್ದು. ಅದು ನಿರಾಸೆ ಆಗಿರಂತದ್ದು, ನಮಗೆ ಒಂದು ಆಸೆ ಇಲ್ಲಂಗೆ ಇರೋಂಥ ಭಕ್ತಿತ ಮುಖ್ಯ ಅಂತ ಹೇಳ್ತಾರೆ. ಅಂತ ನಿಸ್ವಾರ್ಥವಾದ ಭಕ್ತಿ ಎಲ್ಲಿರೋದು ಅಲ್ಲಿ ಕಡವಳು ಭಗವಾನ್ ಅಂಬಾಳು ಹೇಗೇನು ಶಾಶ್ವತವಾಗಿರೋರು ಅಂತ ಹೇಳ್ತೀವಿ. ನಾ ಎಷ್ಟೋ ಸಲ ದೊಡ್ಡ ಹಬ್ಬ ಟೈಮಲ್ಲಿ ಹೋಗಿದ್ದೀನಿ. ಇಂಥ ಮತ್ತೆ ಚಾಮುಂಡಿ ಕೂಂಗಿಟ್ಟು ಬರ್ಬೇಕಾದ್ರೆ ನೋಡಿದ್ದೀನಿ. ಹಿಂದಿಗೆ ಬಂದು ಆ ಚಾಮುಂಡಿ ಅಮ್ಮ ಕೂಂಗಿಟ್ಟು ಬರ್ಬೇಕಾದ್ರೆ ಎಲ್ಲಿ ಕುದುರೆ ನಿಲ್ಲಕ್ಕಿಲ್ಲ, ಒಂದು ಎಡದಲ್ಲಿ ನಿಲ್ಲಕ್ಕಿಲ್ಲ, ಮಳ 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 ಅಂತ ಬಂದಿದೆ. ಕೆಲವೆಲ್ಲ ನಾವು ಗ್ರಾಮಲ್ಲಿ ಹೋದ ಸಂದರ್ಭದಲ್ಲಿ ಅಮ್ಮ ಬಂದು ಸರಿಯಾಗಿ ಬರವೇ ಮಾಡ್ತಿರ್ಲಿಲ್ಲ. ಅಲ್ಲಿ ನಿಲ್ಲೋದು, ಅದಕ್ಕೆ ನಿಂಬೆಹಣ್ಣು ಕೊಯ್ಬೇಕು, ಅದು ಕೊಯ್ಬೇಕು, ಇದು ಕೊಯ್ಬೇಕು, ಎಲ್ಲ ಸಿಕ್ಕದು ಇವ್ರಿಗೆಲ್ಲ ಶಾಸ್ತ್ರಿಗೆಲ್ಲ. ಆದ್ರೆ ನೀವು ಮಾಡಿರೋ ಭಕ್ತಿಲೇ ಬಂದು ಆ ಅಮ್ಮ ಕುದುರೆ ಮೇಲೆ ಕೂತ್ಕಪ್ಪರು ಎಲ್ಲಿ ನಿಲ್ಲಕ್ಕಿಲ್ಲ. ನಾವಾಗಿ ನಿಲ್ಲಿಸಿರ್ತಾ ನಿಲ್ತೊಳಿಲ್ಲ, ಇಲ್ಲಿ ಮಳಮಳ ಬಂದಿಂದೇ ಉಳ್ಳ ಗುಡಿ ಒಳಗಿದೋ ತೂರಿ ಬಂತು. ಒಂದು ಗುಡಿಲಿ ಇಂತ ಮಾರಿ ಬಂದದಿಲ್ಲಲ್ಲ. ಇದೆಲ್ಲ ನೀವು ಮಾಡಿರೋ ನಿಸ್ವಾರ್ಥವಾಗಿರೋಂಥ ಭಕ್ತಿ. ಇದು ಬಂದ ನಮ್ಮ ಕೈಂಕರ್ಯ, ನಮ್ಮ ಸಮುದಾಯದಲ್ಲಿರೋಂಥ ಆ ಶಕ್ತಿ ಚಾಮುಂಡಿ ಜ್ಯೋತಿ ಇದೆಲ್ಲ ಅದು ಈಗಿಂದ ಅನಾದಿ ಕಾಲದಿಂದ ಬಂದಿರೋಂಥದ್ದು. ನಾವ್ ಒಂದು ದೊಡ್ಡ ಹಬ್ಬ ಹಾಕ್ಬೇಕಂತ ಸಂಕಲ್ಪ ಮಾಡ್ತೀವಿ. ಅದಕ್ಕಪ್ಪರ ನಾವೇನ್ ಮಾಡ್ತೀವಿ, ಒಂದು ಕಂಕಣ ಕಟ್ಟಾರಲ್ಲ, ನೀವೆಲ್ಲ ಕಂಕಣ ಕಟ್ಟಿರೋ ಅನಿಸ್ತೀನಲ್ಲ, ಇದೆ ಇನ್ನ ಈ ಕೈಲಿದೆ. ಇದು ಬಂದು ಒಂದು ದಿನ 2 ದಿನ ಕಂಕಣ ಕಟ್ಟಲ್ಲ, ಇವತ್ತು 48 ದಿನ ಕಂಕಣ ಕಟ್ಟಾರಲ್ಲ. ಆ 48 ದಿನ ಯಗೋಪಿತ್ತ ಮನಸ್ಸು ಬಂದು ಸೀಮಿತವಾಗಿ ಶಾಂತವಾಗಿರ್ಬೇಕು. ಮನಸ್ಸಲ್ಲಿ ಏನೇ ಒಂದು ವಿಕಾರ ಹಾಕೊಡುದು. ನಮ್ಮ ಭಕ್ತಿ ಬಂದು ಹೇಗೇನೋ ಅಮ್ಮನ ಹತ್ರ ಬಂದು ನಿರಂತರವಾಗಿ ಇರಬೇಕು. ಒಂದು ಚಂಚಲ ಬರಕೂಡದಂತೆ ನೆನೆಸ್ತಾ ನಾ ಕಂಕಣ ಕಟ್ಟಾರಲ್ಲ. ಅಂತ ಮಾದ್ರಿಂದ ಗುಡಿ ಕಟ್ಟಿ ಕುಂಭಾಭಿಷೇಕ ಮಾಡೋದು ದೊಡ್ಡ ಸಮಾಚರಣ. ಅದಿಲ್ಲಂಗೆ ಇಲ್ಲಿರಂತ ಮುಖ್ಯಸ್ಥರು 4-5 ಆಳುಗಳ್ತಾ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಅದಂಗೆ ಪುದು ಮಕ್ಕಳೆಲ್ಲರೂ ಸೇರಿ ಈ ಒಂದು ಗುಡಿ ಸರಪಾಂಗಿ ಕುಂಭಾಭಿಷೇಕ ತುಂಬಾ ಚೆನ್ನಾಗಿ ಮಾಡಿದೆ. ನಮ್ಮ ಸಣ್ಮುಖ ಶಾಸ್ತ್ರಿ ಕೂಡ ಅವ್ರು ಹೇಳಿದ್ರಲ್ಲ, ತುಂಬಾ ಮಂತ್ರ ಚೆನ್ನಾಗಿ ಹೇಳಿದ್ರು. ನಮ್ಮ ಜಾತಿಯಲ್ಲಿ ಬಂದು ದೊಡ್ಡವರು ಆಗಮ ಶಾಸ್ತ್ರ, ವಿಧಿ ಶಾಸ್ತ್ರ, ಶಿಲ್ಪಶಾಸ್ತ್ರ ಕಲಿತ ಸಣ್ಮುಖ ಶಾಸ್ತ್ರ ಚೆನ್ನಾಗಿ ಮಾಡಾರಲ್ಲ. ವಯಸ್ಸಲ್ಲಿ ಅವ್ರು ದೊಡ್ಡವರಿದ್ರೆ ಚೆನ್ನಾಗಿ ಮಂತ್ರ ಹೇಳ್ಯಾರಲ್ಲ. ಇಂದಿಗೆ ಬಂದು 3 ದಿನವಾಗಿ ನಿಮ್ಮ ಊರ್ಲಿದ್ದು ಈ ಕುಂಭಾಭಿಷೇಕ ತುಂಬಾ ಸೆರಪಾಂಗಿ ಮಾಡಿರಂಡಲ್ಲ. ಇಂದಿಗೆ ಕೂಡ ನೀವು ಸತ್ಯ ಅಮ್ಮನ ಆ ಚಾಮುಂಡಿಗೆ ಹೋಗಿದ್ದು ತುಂಬಾ ಸೆರಪಾಂಗಿತ್ತಂಡಲ್ಲ. ನೀವು ನೋಡಿದ್ರೆ ಇದು ನಾನು ನೋಡೋದೇ ಮೊದಲು ಅಂತ ನೆನೆಸ್ತೀನಲ್ಲ. ಈ ಊರ್ಲೆಲ್ಲ ತುಂಬಾ ಒತ್ತಿಮೆ ಇದ್ದು ನೀವೆಲ್ಲ ಮಾಡಿರಿ. ನೀವೆಲ್ಲ ಸುಭಿಕ್ಷವಾಗಿರ್ಬೇಕು, ನಿಮ್ಮ ವಾಡಿಕೆಯಲ್ಲಿ ಚೆನ್ನಾಗಿರ್ಬೇಕು. ನೀವೆಲ್ಲ ಮೇಲ್ಕೊಂಡು ನಮ್ಮ ವೀರಭದ್ರ ಹೇಳಿರಲ್ಲ, ನಮ್ಮಲ್ಲಿರಂತ ಒಂದು ಕಟ್ಟುಪಾಡಿದೆ. ಶಟ್ಟಿಮೆ ಆಗಿರ್ಬೋದು, ಪೇರೆಗಳಾಗಿರ್ಬೋದು, ನಮ್ಮ ದೊಡ್ಡ ಮನುಷ್ಯರಾಗಿದ್ದು ಗೌರವ ಪಡಿಸೋದು ನಮ್ಮ ಕುಲದಲ್ಲೇ ಒಂದು ಧರ್ಮ ಇದೆ. ನೀವು ಕುಂಗ ಟೈಮಲ್ಲಿ ಸುರೇಶ್ ಹೇಳಿರಲ್ಲ, ನಮ್ಮ ಹಸಲೂರ್ಗಾರ ಯಾರು ಶೆಟ್ಟಿಗಾರ ಇದ್ರು ಬಂದಿದ್ದ ಪರ್ಮಾಣ ಆಯ್ತಂಡ ಅಂತ ಹೇಳಿದ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೌರವ ಕೊಟ್ಟರೆ ನಮಗೆ ಗೌರವ ಕಮ್ಮಿ ಆಗ್ಲಾರ್ದು, 10 ಪಂಗ ಗೌರವ ಜಾಸ್ತಿ ಆಗದ ಅಂತ ಹೇಳಿರಲ್ಲ. ಅದೇ ಮಾದ್ರಿ ಒಂದು ಮನುಷ್ಯನೇ ಬಂದು ನಾವಿಂತ ಮಾದ್ರಿ ಏನಾದ್ರು ಧರ್ಮ ಕಾರ್ಯ ಮಾಡಿರ್ತಾ ನಮ್ಮ ಹಿಂದೆ ಕಡೆಸಿ ಕಾಲ ಬರಂತ ಒಂದು ಪುಣ್ಯ ಬರೋದಿಲ್ಲ. ಇಂತ ಗುಡಿ ಬಂದು ತುಂಬಾ ಸರಪಾಗಿ ಚೆನ್ನಾಗಿ ಕಟ್ಟಿರಂಡ. ಅದು ಎಷ್ಟು ಸೆಲವಾಯ್ತಂತ ಅದು ಮುಖ್ಯ ಇಲ್ಲ, ಅದು ಎಷ್ಟು ಕಾಲ ಕರೆಕ್ಟ್ ಆಗಿ ಇರೋದು ಅಂತ ಅದು ಮುಖ್ಯ ಅಂಡಲ್ಲ. ಇದರ ಕಲ್ಲಲ್ಲಿ ಕಟ್ಟಿರೋದು, ಕರಂಗಲ್ಲಿ ಕಟ್ಟಿರೋ ಗುಡಿ ಚೆನ್ನಾಗಿ ನಡ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ಪರಿಮಾಣ ನಾವು ಮಾಡ್ಬೇಕಲ್ಲ. ಹಂಗಿದ್ದಂತ ನಮ್ಮ ಕುಲ ಚೆನ್ನಾಗಿರೋದು. ಇಲ್ಲಿ ನಿಂತು ಮುಖ್ಯಸ್ಥರು ಮಾಡಿದಂತ ಎಲ್ಲ ಕೈಂಕರ್ಯಗಳು ಸುಭಿಕ್ಷವಾಗಿ ಚೆನ್ನಾಗಿದೆ. ತುಂಬಾ ಸಂತೋಷ. ನೀವೆಲ್ಲ ಇಷ್ಟು ಗ್ರಾಮಲ್ಲಿ 10 ಮಕ್ಕಳ ಕುಟುಂಬ ಇರೋಂಥವ್ರು ಸೇರಿ ಇಂದಿಗೆಲ್ಲ ದೊಡ್ಡ ಗುಡಿ ಕಟ್ಟಿ ಚೆನ್ನಾಗಿ ಸಂತೋಷ ಮಾಡಿದ್ರಲ್ಲ. ನೀವೆಲ್ಲ ನಮ್ಮ ದೇವಾಂಗ ಕುಲ ವಾಳ್ಗೆ ಅಂತ ಇದ್ದು ಚೆನ್ನಾಗಿ ಸಂತೋಷವಾಗಿರ್ಬೇಕಂತ ನೆನೆಸಿ ನಾವ್ 2 ಮಾತನ್ನ ಮುಡಿಸಾಕ್ತಂಡ. ತುಂಬಾ ಮಾತಾಡೋದು ಈಗೆಲ್ಲ ಊಟ ಟೈಮ್ ನಿಮಗೆಲ್ಲ ಸಂತೋಷವಾಗಿ ಅಮ್ಮನ ಕರುಣೆ ಹೇಗೆ ಇರಲಿ ಅಂತ ನೆನೆಸಿ ನನ್ನ 2 ಮಾತನ್ನ ಮುಡಿಸಾಕ್ತೇನೆ. ಜೈ ದೇವಾಂಗ, ಜೈ ಜೈ ದೇವಾಂಗ.